ಸರಿ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಟು ಬರ್ತೀನಿ. ಬಾ. ಸೌಮ್ಯ. ಹಾಯ್ ರಾಧಿಕಾ. ಏನು ಬಾವಿ ಗಂಡನ್ ಜೊತೆ ಪಿಕ್ನಿಕ್ ಬಂದ್ಯಾ? ಸಾಕು ಓವರ್ ಆಗಿ ಆಡ್ಬೇಡ. ನಮ್ ಮದ್ವೆ ಇನ್ವಿಟೇಷನ್ ಕಾರ್ಡ್ ನ ಎಲ್ರಿಗೂ ಕೊಡೋಣ ಅಂತ ಬಂದಿದ್ದೀನಿ. ಸೂಪರ್ ಕಣೆ. ಮೊದ್ಲು ಎಲ್ರಿಗೂ ಕೊಟ್ಟಿಯಾ? ನ್ಯಾಯವಾಗಿ ನೋಡ್ಬೇಕು ಅಂದ್ರೆ ಫಸ್ಟ್ ಕಾರ್ಡ್ ನ ನಾನ್ ನಿನಗೆ ಕೊಡ್ಬೇಕು. ನನ್ಗ? ಹೌದು. ನಾನ್ ಅಷ್ಟ್ ಇಂಪಾರ್ಟೆಂಟ್ ಪರ್ಸನ್ನ? ನಮ್ ಪ್ರೀತಿ ಗೆದ್ದಿದೆ ಅಂದ್ರೆ ಅದ್ರಲ್ಲಿ ನಿನ್ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಏನ್ ಹಾಗ್ ನೋಡ್ತಿದ್ಯಾ? ನಾನು ಚಿರು ಇವತ್ ಜೊತೆಗಿರೋದಕ್ಕೆ ನೀನೇ ಕಾರಣ. ಪ್ರೀತಿ ಅನ್ನೋದು ಯಾರ ಮೇಲೆ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಹುಟ್ಬೋದು. ಆದ್ರೆ ಇವ್ರು ಹುಟ್ಟಿರೋದೇ ನಿನಗೋಸ್ಕರ ಅಂತ ಅರ್ಥ ಮಾಡ್ಸಿದ ದೇವತೆ ನೀನು. ನಾವ್ ಹುಟ್ಟಾಗ ಅಮ್ಮ ಹೇಳ್ತಾರೆ ನೋಡು, ಇವ್ರೇ ನಿಮ್ಮಪ್ಪ ಅಂತ. ಅದೇ ಥರ ಚಿರು ಹುಟ್ಟಿರೋದೇ ನಿನಗೋಸ್ಕರ ಅಂತ ತೋರಿಸ್ಕೊಟ್ಟಿದ್ದೆ ನೀನು. ನನಗೋಸ್ಕರ ನೀನ್ ನನ್ ಮೇಲಿಟ್ಟಿರೋ ಅಭಿಮಾನಕ್ಕೋಸ್ಕರ ಚಿರುನ ಯಾರಿಗೂ ಯಾವ್ದೇ ಕಾರಣಕ್ಕೂ ಬಿಟ್ಕೊಟ್ಬೇಡ ಅಂತ ಅರ್ಥ ಮಾಡಿಸ್ದೆ. ಕೆಲವು ಸಲ ಚಿರುವಿಂದ ದೂರ ಆಗ್ಬಿಡೋಣ ಅನ್ಸಿತ್ತು. ಒಂದೊಂದ್ಸಲ ಸತ್ತೇ ಹೋಗ್ಬಿಡೋಣ ಅನ್ಸಿತ್ತು. ಆ ಸಂದರ್ಭದಲ್ಲೆಲ್ಲ ಗಾಯ ಆಗಿದ್ ನನ್ ಮನ್ಸಿಗೆ ಔಷಧಿ ಹಚ್ಚಿ ವಾಸಿ ಮಾಡಿದ್ದೆ ನೀನು. ಎಷ್ಟೋ ಸಲ ಜೊತೆಗಿದ್ದವರೇ ಬೆನ್ನಿಗ್ ಚೂರಿ ಹಾಕ್ತಾರೆ, ಮೋಸ ಮಾಡ್ತಾರೆ. ಆದ್ರೆ ನೀನು ನನ್ ಮನ್ಸು ಅತಂತ್ರವಾಗಿದ್ದಾಗ್ಲೆಲ್ಲ ಚಿರುನೇ ನನ್ ಶಕ್ತಿ ಅಂತ ಹೇಳಿ ನನ್ನ ಸ್ಟ್ರಾಂಗ್ ಆಗೋ ಹಾಗೆ ಮಾಡ್ದೆ. ಒಂದ್ ವೇಳೆ ದುಡುಕಿ ನಾನ್ ಚಿರುನೇನಾದ್ರೂ ಮಿಸ್ ಮಾಡ್ಕೊಂಡಿದ್ದಿದ್ರೆ ಯಾರಿಗ್ ಲಾಸ್ ಆಗ್ತಿತ್ತು ಹೇಳು? ನನಗ್ ತಾನೆ. ನಾನು ಚಿರು ಇವತ್ತೊಟ್ಟಿಗಿದ್ದೀವಿ ಅಂದ್ರೆ ಅದಕ್ ಮುಖ್ಯ ಕಾರಣನೇ ನೀನು. ಚಿರು, ನೀನು ಅಮ್ಮ ತಪ್ಪದೆ ನಮ್ಮ ಮದ್ವೆಗ್ ಬರ್ಬೇಕು. ಖಂಡಿತ. ನಾವ್ ಬರ್ದೇ ಇದ್ರೆ ಹೇಗೆ? ಸರಿ, ಡೀನು ಕೊಟ್ಯಾ? ಇನ್ನೂ ಕೊಟ್ಟಿಲ್ಲ, ಕೊಡ್ಬೇಕು. ಸರಿ, ಬೇಗ ಹೋಗು, ಮೀಟಿಂಗ್ ಹೋದ್ರೆ ಕಷ್ಟ. ಹಾ, ಬಾಯ್. ಮೇ ಐ ಕಮ್ ಇನ್ ಸರ್? ಓ, ರಾಧಿಕಾ, ಚಿರು, ಬನ್ನಿ ಬನ್ನಿ ಬನ್ನಿ. ಹಾಯ್ ಸರ್. ಹಲೋ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರಾಧಿಕಾ, ಕೊಡು. ರಾಧಿಕಾ, ಏನ್ ಸ್ಪೆಷಲು? ಸರ್, ನಮ್ಮ ಮದ್ವೆ ನೀವ್ ಖಂಡಿತ ಬರ್ಬೇಕು. ಖಂಡಿತ ರಾಧಿಕಾ. ಎಂಗೇಜ್ಮೆಂಟ್ ಅಂತೂ ಮಿಸ್ ಮಾಡ್ಕೊಂಡೆ, ಮದುವೆಗೆ ಮಿಸ್ ಮಾಡದೆ ಬರ್ತೀನಿ. ಚಿರು, ಕೂತ್ಕೊಳ್ಳಿ. ಏನ್ ತಗೋತೀರಿ? ಪರವಾಗಿಲ್ಲ ಸರ್, ಎಲ್ಲ ಆಗಿದೆ. ನಾವಿನ್ ಬರ್ತೀವಿ ಸರ್. ಸರಿ, ಒಳ್ಳೇದು. ಆಲ್ ದಿ ಬೆಸ್ಟ್. ಏನ್ ರಾಧಿಕಾ, ಮದ್ವೆ ಇನ್ವಿಟೇಷನ್ ಕಾರ್ಡ್ ಹಂಚ್ತಿರೋ ಹೋಗಿದೆ? ಎಲ್ರಿಗೂ ಕೊಡ್ತಾ ಇದೀಯಾ? ಈ ಹಾಸ್ಪಿಟಲ್ ಚೀಫ್ ಡಾಕ್ಟರ್ ನಾನು, ನನಗ್ ಕೊಡಲ್ವಾ? ಒಳ್ಳೆ ಮನ್ಸಿಂದ ಹರ್ಸೋರಿಗ್ ಮಾತ್ರ ನಮ್ ಮದ್ವೆಗ್ ಕರಿತಿದೀವಿ. ಕೊಳಕ್ ಮನ್ಸಿರೋರು ನಮ್ ಮದ್ವೆಗ್ ಬರೋದೇ ಬೇಡ. ಕರೆಕ್ಟಾಗಿ ಹೇಳಿದೆ ರಾಧಿಕಾ. ಏನ್ ಚಿರು, ಮದ್ವೆ ಆಗ್ತಿದ್ದೀನಿ ಅನ್ನೋ ಜೋಶಲ್ಲಿ ಕಿಂಡಲ್ ಮಾಡ್ತಿದ್ಯಾ? ನಿನಗೊಂದು ವಿಷಯ ಹೇಳ, ರಾಧಿಕಾಗೆ ಊರ್ ತುಂಬ ಶತ್ರುಗಳು. ಅದ್ರಲ್ಲಿ ಯಾರಾದ್ರೂ ಒಬ್ರು ನಿಮ್ ಮದ್ವೆನ ನಿಲ್ಲಿಸ್ತಾರೆ. ಹೇಯ್, ಅಪ್ಶಕ್ನಕ್ ಹುಡ್ದವನೆ. ಒಳ್ಳೇದಂತೂ ಬಯಸಲ್ಲ ನೀನು, ಒಳ್ಳೇದ್ ಮಾತಾಡಕ್ಕೂ ಆಗಲ್ವಾ ನಿಂಗೆ? ಯಾರೋ ಹೇಳಿದ್ದು ನಮ್ಮ ಮದ್ವೆ ಆಗಲ್ಲ ಅಂತ. ಇದು ದೇವ್ರೇ ನಿಶ್ಚಯ ಮಾಡಿರೋ ಮದ್ವೆ. ಅವಳನ್ನ ನನ್ನಿಂದ ದೂರ ಮಾಡೋದಕ್ಕೆ ನೀನಲ್ಲ, ನಿಮ್ಮ ಅಪ್ಪ ಬಂದ್ರು, ನಿಮ್ಮ ಅಪ್ಪನ ಅಪ್ಪ ಬಂದ್ರು, ಅಷ್ಟೇ ಯಾಕೆ ಆ ಯಮ ಬಂದ್ರು ಅವನ ಕೈಯಿಂದನೂ ಆಗಲ್ಲ. ಏಯ್, ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊಂಡು ಸುಮ್ಮನೆ ಇರು. ಒಬ್ರಿಗೆ ಕೆಟ್ಟದನ್ನ ಮಾಡಕ್ ನೋಡಿದ್ರೆ ಒಂದೊಂದು ನಿಮಿಷನೂ ನರಳಬೇಕಾಗತ್ತೆ. ಒಂದ್ ವೇಳೆ ನೀನೇನಾದ್ರೂ ಈ ಮದ್ವೆ ನಿಲ್ಸೋ ಪ್ರಯತ್ನ ಮಾಡಿದ್ರೆ ಸ್ಮಶಾನದಲ್ಲಿ ನಿನ್ ಹೆಣಕ್ ಕೊಂಡಿ ತೋಡ್ಬೇಕಾಗತ್ತೆ. ಏನ್ ಧಮ್ಕಿ ಹಾಕ್ತಾ ಇದೀಯಾ? ಚೆ 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 ನಾನ್ ಧಮ್ಕಿ ಹಾಕೋ ಲೆವೆಲ್ಗೆ ನೀನೇನು ಬೆಳೆದಿಲ್ಲ. ನನ್ ಕೋಪಕ್ಕೆ
ನೀನ್ ಯಾವ ಆ್ಯಂಗಲಿಂದನೂ ಸಮ ಇಲ್ಲ. ಹುಷಾರಾಗಿರುವಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಷ್ಟೇ. ರಾಧಿಕಾ, ರಾಧಿಕಾ, ಒಂದ್ ನಿಮಿಷ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ. ನೀನು ಕಾರ್ಡ್ ಕೊಡ್ತಾರೋ ನಾನು ಮಾತಾಡ್ಕೊಂಡ್ ಬರ್ತೀನಿ. ಚಿರು, ಯಾಕೊಬ್ರೇ ನಿಂತಿದ್ದೀರಾ? ರಾಧಿಕಾ ಎಲ್ಲಿ? ರಾಧಿಕಾ ಡಾಕ್ಟರ್ಸ್ಗೆಲ್ಲ ಕಾರ್ಡ್ ಕೊಡಕ್ ಹೋಗಿದ್ದಾಳೆ. ನನ್ಗೊಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಅದಕ್ಕೆ ಇಲ್ಲಿ ಬಂದು ಓ ಮಾತಾಡ್ತೀನಿ. ಹೌದಾ. ಚಿರು, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳಿ ಸೌಮ್ಯ. ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಫ್ರೆಂಡ್ ರಾಧಿಕಾಗೋಸ್ಕರ ಹೇಳ್ತಾ ಇದ್ದೀನಿ. ಏನ್ ಸೌಮ್ಯ ನೀವು ನನ್ನನ್ನು ಬೇರೆ ಒಂಥರ ಟ್ರೀಟ್ ಮಾಡ್ತಾ ಇದ್ದೀರಾ? ಅದೇನೇ ಇದ್ರು ಹೇಳಿ. ಅದು ನೀವು ರಾಧಿಕಾನ ಮದ್ವೆ ಆದ್ಮೇಲೆ ಇಲ್ಲಿ ಕೆಲ್ಸಕ್ಕೆ ಕಳ್ಸಕ್ ಹೋಗ್ಬೇಡಿ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಇನ್ಮೇಲಾದ್ರೂ ರಾಧಿಕಾ ನೆಮ್ಮದಿಯಾಗಿರ್ಲಿ ಅಂತ ಅಷ್ಟೆ. ಈ ಗೌತಮ್ ಡಾಕ್ಟ್ರಿಂದ ಅವಳು ಪಟ್ಟಿದ ಕಷ್ಟ ಎಲ್ಲ ಸಾಕು. ಇನ್ಮೇಲಾದ್ರೂ ನಿಮ್ ಜೊತೆ ನೆಮ್ಮದಿಯಾಗಿರ್ಲಿ. ರಾಧಿಕಾಗೆ ಈ ನರ್ಸ್ ಕೆಲಸ ಅಂದ್ರೆ ತುಂಬಾ ಇಷ್ಟ. ಮನೆ ಜವಾಬ್ದಾರಿಗಳು, ಕಮಿಟ್ಮೆಂಟ್ಸ್ಗಳಿಲ್ಲ ಅಂದಿದ್ರೆ ಈ ನರ್ಸ್ ಕೆಲ್ಸನ ಯಾವುದೇ ಸಂಬಳ ತಗೊಳ್ದೆ ತೃಪ್ತಿಯಿಂದ ಮಾಡ್ತಾ ಇದ್ದೆ ಅಂತ ಅವಾಗವಾಗ ನನ್ನ ಹತ್ರ ಹೇಳ್ತಾ ಇದ್ಲು. ಇಂಥ ಮನ್ಸಿರೋಳಿಗೆ ಆ ಗೌತಮ್ ಡಾಕ್ಟ್ರಿಂದ ಟಾರ್ಚರ್ ಆಗ್ತಿದೆ ಅಂತ ಅಂದ್ರೆ ನನಗದ್ ಸರಿ ಅಂತ ಅನಿಸ್ತಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇಲ್ಲಿಗೆ ರಾಧಿಕನ್ ಕೆಲ್ಸಕ್ಕೆ ಕಳಿಸ್ಬೇಡಿ. ಈ ವಿಷಯದ ಬಗ್ಗೆ ತುಂಬಾ ಸಲ ರಾಧಿಕಾ ಹತ್ರ ಮಾತಾಡಿದ್ದೀನಿ, ಆದ್ರೆ ಅವಳು ಇದನ್ನ ಹೇಳೇ ಇಲ್ಲ. ಮನೆಯವ್ರಿಗೋಸ್ಕರ ಮದ್ವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ರಾಧಿಕಾ ಸ್ಟ್ರಿಕ್ಟ್ ಆಗಿ ಹೇಳಿದಾಳೆ. ಅವಳ ನಿರ್ಧಾರದ ವಿರುದ್ಧ ನನಗೆ ಮಾತಾಡಕ್ ಇಷ್ಟ ಇಲ್ಲ. ಹೌದ್ ಸೌಮ್ಯ, ನಾನ್ ನಿಮಗೆ ತುಂಬಾ ಸಲ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ರಾಧಿಕಾಗೂ ಗೌತಮ್ಗೂ ಏನ್ ಜಗಳ? ಯಾಕೆ ಯಾವಾಗ್ಲೂ ಅವನು ಅವಳನ್ನೇ ಟಾರ್ಗೆಟ್ ಮಾಡ್ತಾನೆ? ನಿಮ್ಮ ಹತ್ರ ಈ ವಿಷಯದ ಬಗ್ಗೆ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಅದೇನೇ ಇದ್ರು ಹೇಳಿ ಪ್ಲೀಸ್. ನಾ ರಾಧಿಕಾ ಹತ್ರ ತುಂಬಾ ಸಲ ಮಾತಾಡಿದ್ದೀನಿ, ಅವಳಿದ್ರ ಬಗ್ಗೆ ಸರಿಯಾಗಿ ಹೇಳೋದೇ ಇಲ್ಲ. ಯಾಕೆ ಸೌಮ್ಯ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು ಹೇಳಿ. ಅದು ಆ ಗೌತಮ್ ಆಸೆಗೆಲ್ಲ ರಾಧಿಕಾ ಒಪ್ಕೊಂಡಿಲ್ಲ. ಅದಕ್ಕೆ ಅವಳನ್ನ ಶತ್ರು ತರ ನೋಡ್ತಾನೆ. ಅವಳಿಗೆ ಟಾರ್ಚರ್ ಕೊಟ್ರೆ ಅವಳೇ ನನ್ನ ಹತ್ರ ಬರ್ತಾಳೆ ಅನ್ನೋ ದುರಾಸೆ ಆ ಗೌತಮ್ಗೆ. ಅವಳನ್ನ ಅವಳ ಪಾಡಿಗೆ ಬಿಡದೆ ಪ್ರತಿದಿನ ಒಂದಲ್ಲ ಒಂದ್ ರೀತಿಲಿ ಚಿತ್ರ ಹಿಂಸೆ ಕೊಡ್ತಾನೆ. ರಾಧಿಕಾ ಆದಷ್ಟು ತಾಳ್ಮೆಯಿಂದ ನಡ್ಕೋತಾಳೆ. ಆದ್ರೂ ಅವ್ನ ಟಾರ್ಚರ್ ಸಹಿಸ್ಕೊಳಕಾಗ್ದೆ ಬೈದಿದ್ದಾಳೆ, ಅವಮಾನ ಮಾಡಿದಾಳೆ, ಕೋಪ ಮಾಡ್ಕೊಂಡಿದ್ದಾಳೆ, ಕೊನೆಗೂ ಹೊಡೆದು ಇದ್ದಾಳೆ. ಆದ್ರೂ ಅವ್ನ್ ಟಾರ್ಚರ್ ಕೊಡೋದು ಕಡಿಮೆ ಮಾಡಿಲ್ಲ. ನನ್ಗೂ ಇದೆಲ್ಲ ನೋಡೋಕ್ಕಾಗ್ದೆ ಕೆಲಸ ಬಿಟ್ಬಿಡು ಅಂತ ಹೇಳಿದೀನಿ, ಆದ್ರೆ ಅವಳು ಬಿಡೋಕ್ಕಾಗೋದಿಲ್ಲ ಅಂದಿದ್ದಾಳೆ. ಈ ಹಾಸ್ಪಿಟ್ಲು ಅಮ್ಮನ ಮಡ್ಲಿದ್ದಾಗೆ. ಯಾರೋ ಒಬ್ರಿಗೋಸ್ಕರ ನಾನ್ಯಾಕೆ ಅಮ್ಮನ ಮಡ್ಲು ಬಿಟ್ಟು ಹೋಗ್ಬೇಕು ಅಂತಾಳೆ.